ಗುರು ರೋಡ್ ನೋಡಿ ಗುರು ಯಾವ ಥರ ಇದೆ ಇದು. ಯಾವುದೋ ಊರೊಳಗೆ ಕರ್ಕೊ ಹೋಗ್ತಾರೆ ಇವರು. ಗುರು ಗಾಡಿಯಿಂದ ಕೆಳಗಡೆ ತೆಗಿತಾರೆ ಮೆಟ್ರಲ್ಲು. ಇವಾಗ ನಾವು ರಿಸೀಟ್ ತಗೊಂಡು ಹೋಗ್ತಾ ಇರೋಣ. ನೋಡಿ ಮೇಲ್ಗಡೆ ಎಷ್ಟಪ್ಪ ವೈರಿದಿಲ್ಲ. ಲೋಡು 7:15 8 ಗಂಟೆಗೆ ಲೋಡ್ ಆಯಿತು. ಈಗ ಟೈಮ್ 9:30 ಆಗಿದೆ, ಇನ್ನೂ ಯಾರು ಬಂದೇ ಇಲ್ಲ. ಗುರು ಕಂಪ್ನಿ ಒಳಗಡೆ ಬಂದಿದ್ದೀವಿ. ನೋಡಿ ಇದೇ ಟ್ಯಾಂಕ್ ನಮ್ಮ ಗಾಡಿಗೆ ಲೋಡ್ ಮಾಡೋದು. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ಸಿ ಟ್ರಕ್ ವ್ಲಾಗ್ಸ್. ಲಾಸ್ಟ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಎಲ್ಲಿದ್ದೀನಿ ಏನು ಕತೆ ಅಂತ. ಈ ಮೀಟ್ರಲ್ಲಿ ಇದ್ದೀನಿ ಗುರು. ಟ್ಯಾಂಕ್ ಲೋಡ್ ಮಾಡೋ ಅಂತ ಬಂದು ಮೀಟರ್ಗೆ ಇನ್ನೂ ಲೋಡ್ ಆಗಿಲ್ಲ. ಮಧ್ಯಾಹ್ನ 2 ಗಂಟೆ ಬಂದಿತ್ತು ಗಾಡಿ. ಇವಾಗ ಸಂಜೆ 6:15 ಆಗಿದೆ. ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ. ಇನ್ನೂ ಕತ್ಲೆ ಆಗಿಲ್ಲ ಗುರು ಈ ಕಡೆ ಎಲ್ಲ. ಇನ್ನು ಎಷ್ಟು ಗಂಟೆ ಮಾಡ್ತಾರೆ ಏನೂ ಗೊತ್ತಿಲ್ಲ. ನಮ್ಮ ಕಂಟೈನರ್ ಬೇರೆ ಜಾಸ್ತಿ ಹೈಟ್ ಇದೆ. ಅದು ಆಗಲೇ 13 ಅಡಿ ಇದೆ, ಹೈಟು 13 ಅಡಿ ಇದೆ. ಲೈನ್ಗೆಲ್ಲ ಕೆಳಗಡೆ ಟಚ್ ಆಗ್ಬೋದು. ಲೋಡ್ ಮಾಡೋಕ್ಕೆ ಹೇಳ್ತಾರೆ ಗುರು ಇವರು. ಗುರು ಟೈಮ್ 7 ಗಂಟೆ ಆಗಿದೆ. ನೋಡ್ಬೋದು ಇವಾಗ ಆಚೆ ತಗೊಬಂದಿದ್ದಾರೆ. ಎಷ್ಟು ದೊಡ್ಡದೈತಪ್ಪ ಇದು. ಬಾ ಹಿಂದೆ ಬಾ, ಬರ್ಲೆ ಗುರು ಗಾಡಿಯಲ್ಲಿ ಹಾಕಿದ್ದೀವಿ, ತಗೊಬರ್ತಾ ಇದ್ದಾರೆ. ಬಾಪ ಹಿಂದೆ ಇನ್ನ. ಹೈಟ್ ಬೇರೆ ಭಯಂಕರ ಹೈಟ್ ಇದೆ. ಏನು ಕಷ್ಟ ಆಗುತ್ತೋ ಗೊತ್ತಿಲ್ಲ ರೋಡಲ್ಲಿ, ಹೈವೇಲಿ. ಹುಷಾರಾಗಿ ನೋಡ್ಕೋಬೇಕು ದೇವರಾಜು, ಲೈಟ್ ಟಚ್ ಹತ್ರ ಮೇಲೆ. ಹಾಂ ಲೈಟಾಗಿ ಮುನ್ನಡೆ ಬಾ, ಟ್ರ್ಯಾಕರ್ ಕೆಳಗೆ ಬಾ, ನೋಡ್ಕೊ. ಹಾಂ ಡೌನ್ ಪಣ್ಣ. ನೋಡಿ ಎಷ್ಟು ಹೈಟ್ ಇದೆ ಮೇಲ್ಗಡೆ ಆಳು. ಬನ್ನಿ ಬೆಲ್ಟ್ ಗಿಲ್ಟ್ ಹಾಕೋಗೋಣ. ಗುರು ಫೈನಲಾಗಿ ಗಾಡಿ ಮೇಲೆ ಇಟ್ಟಿದ್ದಾರೆ. ನೋಡ್ಬೋದು ಟೈಮ್ 7:30 ಆಗಿದೆ ಈಗ. ನೋಡಿ ಬೆಲ್ಟ್ ಹಾಕ್ತಾ ಇದ್ದಾರೆ ನಮ್ಮ ದೇವರಾಜು. ಸುಮಾರು ಒಂದು 10-15 ಬೆಲ್ಟ್ ಹಾಕ್ಬೋದು ಇದಕ್ಕೆ. ಯಾಕಂದ್ರೆ ಜಾಸ್ತಿ ಹೈಟ್ ಇದೆ. ನೋಡಿ 4 ಜನ ಇಟ್ಕೋಬೇಕು ಇದ್ರ ಮೇಲೆ, ಅಷ್ಟು ಹೈಟ್ ಇದೆ. 13 ಅಡಿ 14 ಅಡಿ ಬರುತ್ತೆ ಹೈಟ್ ಕೆಳಗಡೆಯಿಂದ ಹೈಟು. ಅದೇನು ಲೈಟ್ ಟಚ್ ಆಗುತ್ತಿಲ್ಲ ಗೊತ್ತಿಲ್ಲ. ನೋಡೋಣ, ಬೆಲ್ಟೆಲ್ಲ ಹಾಕಿ ಹೋಗೋಣ. ಗುರು ಬೆಲ್ಟೆಲ್ಲ ಹಾಕ್ಕೊಂಡಿದ್ದೀವಿ. ನೋಡ್ಬೋದು ಎಷ್ಟು ಬೆಲ್ಟ್ ಹಾಕಿದ್ದೀವಿ ಅಂತ. ಮತ್ತು ಮುಂದೆಗಡೆ ಏನೋ ಕೆಮಿಕಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಪೈಂಟ್ ಡಬ್ಬಗಳು, ಕೆಮಿಕಲ್ ಟ್ಯಾಂಕ್ ಅದು. ನೋಡಿ ಎಷ್ಟು ಬೆಲ್ಟ್ ಹಾಕಿದ್ದೀರಿ. ಮೇಲುಗಡೆ 4, 5, 6 ಹಾಕಿದ್ದೀನಿ. ಈ ಕಡೆ ಆ ಕಡೆ ಸೇಮ್ ಅಷ್ಟೇ ಇದೆ. ನಮಗೇನು ನಿಮ್ಗೆ ಆಗಲೇ ಎಷ್ಟನ್ನ ಬರಲಿ ಅಂತ ತೊಂದರೆ ಆಗೋಲ್ಲ. ಮೈನು ಹೈಟ್ ಬರಬಾರ್ದು. ಹೈಟ್ ಇದ್ದರೆ ಮೇಲೆ ಲೈನ್ ಟಚ್ ಆಗುತ್ತೆ ಅಂತ ಅದೊಂದು ಭಯ ಅಷ್ಟೇ. ಇನ್ನು ಬೇರೆ ಎಂಥದ್ದು ತೊಂದರೆ ಇಲ್ಲ. ನೋಡಿ ಇದು ಆಗಲ ಗಾಡಿ, ನೋಡಿ ಗಾಡಿ ಇಲ್ಲಿದೆ, ಅದು ಆಗಲ ಅಷ್ಟಿದೆ. ಇದೇ ನಮ್ಗೆ ತೊಂದರೆ ಆಗೋಲ್ಲ. ಈ 2 ಅಡಿ 3 ಅಡಿ ಆಚೆ ಇದ್ರೂ ಕೂಡ ಗಾಡಿ ತೊಗೊತೀವಿ ನಾವು, ಏನು ತೊಂದರೆ ಆಗೋಲ್ಲ. ಅದು ಎಲ್ಲ ಆಗಿದೆ. ಕಂಪ್ನಿಯಿಂದ ಯಾರಾದರೂ ಬರ್ತಾರಂತೆ, ಅಲ್ಲ ಮೈನ್ ರೋಡ್ ಗಂಟ ಗಾಡಿ ಪಾಸ್ ಮಾಡಿಕೊಡ್ಬೇಕು, ಅಂದರೆ ಗಾಡಿ ಹೋಗೋಕ್ಕಾಗಲ್ಲ. ಇಲ್ಲೇ ಕೆಳಗಡೆ ಎಲ್ಲ ವೈರ್ ಕೆಳಗಡೆ ಇದೆ, ಅದೆಲ್ಲ ವೈರ್ ತೂಕ್ಬಿಟ್ಟು ಮೇಲ್ಗಡೆ. ಇನ್ನೂ ಬರ್ತಾರೆ ಜನ, ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ಗುರು. ಬರೋ ಗಂಟೆ ಗಾಡಿಯಲ್ಲೇ ವೆಯ್ಟ್ ಮಾಡೋಣ. ಲೋಡು 7:15 8 ಗಂಟೆಗೆ ಲೋಡ್ ಆಯಿತು. ಈಗ ಟೈಮ್ 9:30 ಆಗಿದೆ, ಇನ್ನೂ ಯಾರು ಬಂದೇ ಇಲ್ಲ. ಯಾಕಂದರೆ ಮೇಲ್ಗಡೆ ವೈಟ್ ತೆಗಿಲೇಬೇಕದು. ವೈಟ್ ತೆಗಿಲಿ ಅಂದರೆ ಮುಂದೆ 2-3 ವೈಟ್ ಟಚ್ ಆಗುತ್ತೆ ಅಲ್ಲಿ. ಯಾರು ಬರ್ತಾನೆ ಇಲ್ಲ ಗುರು. ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಇಬ್ಬರೂ. ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೋಗೋದೇ ದೊಡ್ಡ ಥರ ನಮ್ಗೆ. ಇವಾಗ ನಮ್ಗೆ ಮೈನ್ ರೋಡ್ಗೆ ಹೋಗ್ಬಿಟ್ಟಿದ್ರೆ ಆಮೇಲೆ ಟೆನ್ಷನ್ ಆಗಲ್ಲ ಗುರು. ಮತ್ತು ನೋಡಿ ಅಲ್ಲೊಂದು ಗಾಡಿ ಲೋಡ್ ಮಾಡ್ತಾ ಇದ್ದಾರಲ್ಲ, ಟೈಲರ್ ಒಂದು. ಆ ಟೈಲರ್ ಲೋಡ್ ಮಾಡಿದ್ಮೇಲೆ ಬರ್ತಾರಂತೆ. ಅದು ಯಾವಾಗ ಬರ್ತದೆ ಏನು ಕಥೆ ಗೊತ್ತಿಲ್ಲ ಗುರು. ಇನ್ನು ಇಲ್ಲಿ ಯಾವುದು ಒಂದು ಅಂಗಡಿ ಇಲ್ಲ, ಒಂದು ಹೋಟೆಲ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಏನು ಸಿಗೋದೇ ಇಲ್ಲ. ಫುಲ್ಲು ಥರ ಕಾಡು ಥರ ಐತಿ ಈ ಕಡೆ ಎಲ್ಲ. ಬನ್ನಿ ಪೈನೆಲ್ಲ ಕೇಳ್ಕೊಬರೋಣ, ಎಷ್ಟು ಗಂಟೆ ಬರ್ತಾರೆ ಏನು ಕತೆ ಅಂತ. ಹಿಂಗೆ ಬಿಟ್ಟರೆ ಆಗಲ್ಲ ಇವರು.
ಕೆಲಸ ಮಾಡ್ಕೊಂಡು ಇರ್ತಾರಿಲ್ಲ ಅಂದರೆ. ನೋಡಿ ಇದೊಂದು ಟ್ರೈಲರ್ ಲೋಡ್ ಮಾಡ್ತಾವ್ರೆ, ಇದಾದ್ಮೇಲೆ ಬರ್ತಾರೆ ಅಂತ ಹೇಳ್ತಾರೆ ಈಗ. ಪಾಪ ನೋಡಿ ಟ್ರೈಲರು ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊತಾವ್ರೆ. ನೋಡಿ ಅವರೆಲ್ಲ ಏನು ಬೇಕೋ ಎಲ್ಲ ಇಲ್ಲೇ ಮಾಡ್ಕೊತಾರೆ ಗುರು. ನಮ್ಮ ಥರ ಹೋಟ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಏನು ಇದು ಮಾಡಲ್ಲ ಅವರು ಪಾಪ. ನಮ್ಮ ಹತ್ರ ಎಲ್ಲ ಇದೆ, ಮಾಡೋದಕ್ಕೆ ಏನಿಲ್ಲ ಐಟಮ್ಗಳಾದರೆ ಎಲ್ಲ ತೊಗೊಂಡ್ರೆ ಮಾಡ್ಬೋದು ಗುರು. ಅಲ್ಲೇ ಇದ್ರೆ ಆಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಹೋಟ್ಲ್ ಇತ್ತು ಇಲ್ಲಿ, 1 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀನಿ ಹೋಟ್ಲ್ ಹತ್ರ. ಊಟ ಪಾರ್ಸಲ್ ಹೇಳಿದ್ದೀನಿ, ದೋಸೆ ಮಾತ್ರ ಇದೆ ಅಂತೆ, ದೋಸೆ ತೊಗೊಂಡು ಹೋಗೋಣ. ಗುರು ಫೈನಲಾಗಿ 10 ಗಂಟೆಗೆ ಬಂದಿದ್ದಾರೆ ಜನಗಳು, ಬನ್ನಿ ಹೋಗೋಣ. ನೋಡ್ಕೊಳ್ಳಿ ಆ ಕಡೆ ಅಪ್ಪಿ, ನೋಡಿ ಕೋಲೆಲ್ಲ ರೆಡಿ ಮಾಡಿದ್ದಾರೆ. ಹೋಗೋಣ. ಏನು ಗಾಡಿ ಓದಾಡ್ತೈತಪ್ಪ ಇಲ್ಲೇ. ಗುರು ನೋಡಿ ಇಲ್ಲಿ ಮುಂದೆ ಗೇಟ್ ಇದೆ, ಆ ಗೇಟ್ ಹತ್ರನೇ ಒಂದು ದೊಡ್ಡ ವೈರ್ ಇದೆ, ಒಂದು ಯಾವುದೋ ಕಂಪ್ನಿ ವೈರ್ ಅದು ತೆಗಿಲೇಬೇಕು, ಇಲ್ಲಾಂದರೆ ಟಚ್ ಆಗುತ್ತೆ ಮೇಲ್ಗಡೆ. ಹೋಲಮ್ಮ ನೋಡಿ ಮುಂದೆ 2 ವೀಲರ್ ಓದ್ತಾವ್ರೆ, ಹಿಂದೆ ಒಂದು 2-3 ಕೆಲಸ ಹಿಂದೆ ಹುಡುಗರು ಅವ್ರು ಹಿಂದಿಯವರು, ಅವ್ರ ಮ್ಯಾಗಡೆ ತೆಗಿತಾರೆ ವೈರು. ನೋಡಿ ಇಲ್ಲೊಂದು ವೈರ್ ಐತೆ, ಇದು ಪಾಸ್ ಆಗ್ಬೋದು, ನೋಡ್ಕೊ ಹಂಗೆ ಮೇಲಕ್ಕೆ ಬನ್ನಿ. ಇಲ್ಲಿ ಲೋಡ್ ಗಾಡಿ ವೇಮೆಂಟ್ ಹಾಕಬೇಕು, ಇಲ್ಲಿ ಹಾಕೋ ಹೋಗ್ಬಿಡೋಣ. ಬೆಳಗ್ಗೆ ನಾವು ಇಲ್ಲಿ ಹಾಕಿದ್ವಿ ವೇಮೆಂಟು. ಗಾಡಿ ಕಾಟ ಮಾಡಿ ನಿಲ್ಸಿದ್ದೀನಿ, ಬನ್ನಿ ವೆಯ್ಟ್ ಎಷ್ಟು ಬರುತ್ತೆ ನೋಡೋಣ. ನೋಡಿ ಲೋಡ್ ಗಾಡಿ ವೆಯ್ಟು 840 kg ಇದೆ. ವೆಯ್ಟ್ ಎಲ್ಲ ಕಡಿಮೆನೇ ಬರೋದಲ್ಲ, ವೆಯ್ಟ್ ಕಮ್ಮಿನೇ, 8 ಜನ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ರೆ ಅಲ್ಲಿಂದ ಸುಮಾರು ಒಂದು 20 ವೈರ್ ಮೇಲೆ ಎತ್ತಿದ್ದಾರೆ ಗುರು. ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರ್ಬೋದು ಹೈವೇ. ಇನ್ನೆಷ್ಟು ವೈರ್ ಎತ್ತಬೇಕು ಗೊತ್ತಿಲ್ಲ. ನೋಡ್ಕೊಳ್ಳಿ ಆ ಕಡೆ ಮೇಲೆ ಅಪ್ಪಿ, ಮೇಲೆ ವೈರ್ ಐತೆ ನೋಡಿ, ಮೇಲ್ಗಡೆ ಇಷ್ಟಪ್ಪ ವೈರ್ ಇದೆ ಇಲ್ಲಿ. ಪಾಸ್ ಆಯ್ತಾ? ದೊಡ್ಡ ದೊಡ್ಡ ಟ್ಯಾಂಕ್ ಹಾಕೋ ಬಂದರೆ ಸಖತ್ ಕಷ್ಟ ಗುರು. ಹೈಟ್ ಕಡಿಮೆ ಇದ್ದಿದ್ರೆ ಸುಮ್ಮ ಅಲ್ಲಿಂದ ಒಂದು 1 ಕಿಲೋಮೀಟ್ರ್ ಅಷ್ಟೇ ಹೈವೇ ರೋಡ್ ಸಿಕ್ಕೋದು. ಸುಮಾರು 3-4 ಕಿಲೋಮೀಟ್ರ್ ಸುತ್ತ ಹಾಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕ ಚಿಕ್ಕ ರೋಡಲ್ಲಿ. ಏನಪ್ಪ ಅಂದರೆ ಈ ಕಡೆ ಫುಲ್ಲು ಈ ಥರ ಟ್ಯಾಂಕ್ ರೆಡಿ ಮಾಡ್ತಾರೆ ಗುರು, ಡೀಸೆಲ್ ಟ್ಯಾಂಕ್ಗಳು ಎಲ್ಲ ಫುಲ್ ಈ ಕಡೆ ಇದೇ ಥರ ಟ್ಯಾಂಕ್ ರೆಡಿ ಮಾಡ್ತಾರೆ. ಸುಮಾರು ಒಂದು 20-30 ಕಂಪ್ನಿ ನೋಡಿದ್ದು ನಾನು ಅಲ್ಲಿಂದ ಬರಬೇಕಾದ್ರೆ. ಹಾಂ ಗುರು, ರೋಡ್ ನೋಡಿ ಗುರು ಯಾವ ಥರ ಇದೆ ಇದು. ಯಾವುದೋ ಊರೊಳಗಡೆ ಕರ್ಕೊ ಹೋಗ್ತಾರೆ ಇವರು, ಅಲ್ಲೇ ವೈಟ್ ಟಚ್ ಆಯ್ತು. ಇನ್ನು ಊರೊಳಗಡೆ ಎಲ್ಲ ಕೆಳಗಡೆ ಇರ್ತಾವೆ ವೈರ್ಗಳೆಲ್ಲ. ಫೈನಲ್ ಆಗಿ ಮೈನ್ ರೋಡ್ ಬಂದಿದ್ದೀವಿ ನೋಡಿ, ಇದೆ ಮೈನ್ ರೋಡು. ಇಲ್ಲಿಂದ ಯಾವುದೋ ವೈರ್ ಸಿಕ್ಕಲ್ಲ ಕೆಳಗೆ ನಮಗೆ. ಪಾಪ ಹುಡುಗರು ತುಂಬ ಹೆಲ್ಪ್ ಮಾಡಿದ್ರು. ಟೈಮ್ ಕರೆಕ್ಟ್ 11 ಗಂಟೆ ಆಗಿದೆ ಗುರು. 4 ಕಿಲೋಮೀಟ್ರ್ ಬರೋಕ್ಕೆ ಸುತ್ತಾಕೊಂಡು ಅರ್ಧ ಅವರ್ ಆಗಿದೆ. ಬನ್ನಿ ಹೋಗೋಣ ಇಲ್ಲಿಂದ ಆರಾಮಾಗಿ.
ಗುರು ಇಲ್ಲಿಂದ ಹೊಸೂರು 157 ಕಿಲೋಮೀಟ್ರ್ ಇದೆ. ಏನು ಟೈಮ್ 11 ಗಂಟೆ ಆಗಿದೆ. ನಾವು ಹೋಗೋ ಹೊತ್ತು 4 ಗಂಟೆ ಆಗ್ಬೋದು. ಯಾಕಂದರೆ ನಿಧಾನ ಹೋಗ್ಬೇಕಿದು. ಸಿಂಗಾಡ್ರು ಬಿಟ್ಬಿಟ್ರೆ ನಮಗೆ ಎಂತು ಅಷ್ಟೊಂದು ಗೊತ್ತಾಗಲ್ಲ. ಗುರು ಫೈನಲಾಗಿ ಹೈವೇ ಬಂದಿದ್ದೀನಿ, ನೋಡ್ಬೋದು. ಟಪ್ಪರ್ ಘಾಟ್ಸಾಗ ಹತ್ತಾ ಇದ್ದೀನಿ ಇವಾಗ. ಮುಂದೆ ಅಲ್ಲಿ ಟೀ ಹಾಕೋಣ, ಟೀ ಅಂಗಡಿಗೆ ನಿಲ್ಸೋಣ ಅಂತ ಅಂದ್ಕೊಂಡೆ. ಅಲ್ಲಿ ಜಾಗನೇ ಇಲ್ಲ ನಿಲ್ಸಕ್ಕೆ ಗುರು. ಅದಕ್ಕೆ ಮುಂದೆ ಹೋಗ್ಬಿಟ್ಟು ಧರ್ಮಪುರಿ ಟೋಲ್ಗೇಟ್ ಹತ್ರ ಟೀ ಕುಡಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಮುಂದೆ ಒಂದು ಕೋಳಿ ಗಾಡಿ ಹೋಗ್ತಾ ಇದೆ. ಆ ಕೋಳಿ ಆಲ್ಮೋಸ್ಟ್ ಸತ್ತೋಗ್ಬಿಟ್ಟಿದೆ ಗುರು, ಯಾವುದು ಉಸಿರೇ ಆಡ್ತಾ ಇಲ್ಲ. ನೋಡಿ ಲಾರಿಗಳೆಲ್ಲ ಹತ್ತಕ್ಕೆ ಎಷ್ಟು ಕಷ್ಟ ಬೀಳ್ತಾವೆ ಇಲ್ಲೆಲ್ಲ. ಗುರು ಧರ್ಮಪುರಿ ಟೋಲ್ಗೇಟ್ ಬಂದರೆ ರೋಡ್ ಫುಲ್ಲು ಜಾಮ್ ಗುರು. ನೋಡಿ ಯಾವ ಥರ ಜಾಮ್ ಆಗಿದೆ, ಫುಲ್ಲು ರೋಡ್ ಜಾಮ್ ಆಗಿಬಿಟ್ಟಿದೆ. ನಾವು ಲಾಸ್ಟ್ ಲೈನಲ್ಲೇ ಹೋಗ್ಬೇಕು. ಸೆಂಟ್ರಲೆಲ್ಲ ನಮ್ಮ ಗಾಡಿ ಪಾಸ್ ಆಗೋದಿಲ್ಲ ಸೆಂಟ್ರಲೆಲ್ಲ. ಗುರು ಹೊಸೂರು ಇಲ್ಲಿಂದ 8 ಕಿಲೋಮೀಟ್ರ್ ಇದೆ. ಗಾಡಿ ಸೈಡ್ಗೆ ಹಾಕಿದ್ದೆ ಇಲ್ಲಿ ಟೀ ಕುಡಿಯೋಣ ಅಂತ. ನೋಡಿ ಇದೇ ಟೀ ಅಂಗಡಿ, ಟೀ ಕುಡ್ಕೊಂಡು ಬಂದೆ. ಹೋಗಿ ಬನ್ನಿ ಹೋಗೋಣ. ಟೈಮ್ ಕರೆಕ್ಟಾಗಿ 2:15 ಆಗಿದೆ. ನಾವು ಆಫೀಸ್ ಹತ್ರ ಹೋಗೋಕ್ಕೆ 3 ಗಂಟೆ ಆಗ್ಬಿಡುತ್ತೆ ಗುರು. ನಮ್ಮ ದೇವರಾಜವರು ಮಲ್ಕೊಂಡೆ ಅವ್ರು ಇನ್ನೂ. ಗುರು ಫೈನಲಾಗಿ ಹೊಸೂರು ರೀಚ್ ಆಗಿದ್ದೀನಿ. ನಾವು ರೈಟ್ ತೊಗೋಬೇಕು. ಇದು ಹೊಸ ರಿಂಗ್ ರೋಡ್ ಗುರು ಇದು. ನೋಡಿ ನಮ್ಮ ಹೊಸೂರು ಬೆಟ್ಟ ಯಾವ ಥರ ಕಾಣಿಸುತ್ತೆ. ಗುರು ನಾವಿಲ್ಲಿ ಲೆಫ್ಟ್ ತಗೋಬೇಕು, ಬೆಂಗಳೂರು ಕಡೆ ಹೋಗೋ ರೋಡಲ್ಲಿ. ರೈಟ್ಗೆ ಹೋದರೆ ಸ್ಟ್ರೈಟ್ ಹೋದರೆ ಒಂದೇ ಇದಕ್ಕೆ ಹೋಗ್ಬಿಡುತ್ತೆ, ಅದು ಕೃಷ್ಣಗಿರಿ ಹೋಗ್ಬಿಡುತ್ತೆ. ನಾವಿಲ್ಲಿ ಲೆಫ್ಟ್ ತಗೋಬೇಕು. ಗುರು ಫೈನಲಾಗಿ 3:15 ಆಫೀಸ್ ಬಂದಿದ್ದೀನಿ. ಇದೇ ನಮ್ಮ ಆಫೀಸು. ನಮ್ಮ ದೇವರಾಜ್ ಬೆಳಗ್ಗೆ ಮಲ್ಕೊಂಡೆ ಅವನು ಬಿಸೋಣ. ಬೆಳಗ್ಗೆ 9 ಗಂಟೆಗೆ ಕಂಪ್ನಿ ಓಪನು. ಇಲ್ಲಿಂದ 1 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ ಕಂಪ್ನಿ. ಬೆಳಗ್ಗೆ ಒಂದು 8 ಗಂಟೆ 8:15 ಬಿಟ್ಟರೆ ಸರಿಯಾಗುತ್ತೆ. ಕಂಪ್ನಿ ಓಪನ್ ಆಗಿದೆ 9 ಗಂಟೆ ಬೆಳಗ್ಗೆ. ಇಲ್ಲೇ ಗಾಡಿ ಸೈಡ್ಗೆ ಹಾಕೋಣ. ದೇವರಾಜ್ ಎದ್ದಾಳ ಮೇಲೆ ಇದು ರಿವರ್ಸ್ ನೋಡಿ ಹಿಂದೆ ಸ್ವಲ್ಪ. ಗುರು ಗಾಡಿ ಆಫ್ ಮಾಡೋಂಥ ಸಮಯ ಬಂದಾಯಿತು. ನಾನು ಮನೆಗೆ ಹೋಗಿ ಬೆಳಗ್ಗೆ ಒಂದು 8 ಗಂಟೆಗೆ ಕೊಡ್ತೀನಿ. ಅಕ್ಕ ಡೋರ್ ಲಾಕ್ ಮಾಡಿಬಿಡು. ಓಕೆ ಗುರು, ಬೆಳಗ್ಗೆ ಸಿಗ್ತೀನಿ. A few moments later. ಎಲ್ರಿಗೂ ಗುಡ್ ಮಾರ್ನಿಂಗ್ ಗುರು. ಬೆಳಗಿನ ಶುಭೋದಯ. ಟೈಮ್ 9:15 ಆಗಿದೆ. ಈಗ ಮನೆಗೆ ಸ್ನಾನ ಮಾಡ್ಕೊಬಂದೆ.
ನೋಡಿ ಟೈಮು 9:30 9:45 ನಮ್ಮ ದೇವರಾಜ್ ಬೇರೆ ಫುಲ್ ಪೂಜೆ ಮಾಡ್ತಾವನೆ ಆಫೀಸ್ಗೆ. ನಮ್ಮ ರಾಜವಲ್ಲಿ ಬೇರೆ ಅಲ್ಲೇ ಇದೆ ನೋಡ್ಬೋದು. ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬೇಕು. ಹೋಗೋಣ ಅನ್ಲೋಡ್ಕಾ ಬನ್ನಿ. ಪೂಜೆ ಮಾಡ್ಬಿಟ್ಟು ಶಿಸ್ತಾಗಿ ಹೋಗೋಣ. ನಮ್ಮ ದೇವರಾಜ ಪೂಜೆ ಎಲ್ಲ ಮಾಡ್ಕೊ ಬಂದ. ಬನ್ನಿ ಕಂಪ್ನಿಗೆ ಹೋಗೋಣ. ಕಂಪ್ನಿ ಇಲ್ಲಿಂದ 1 ಕಿಲೋಮೀಟ್ರ್ ಬರ್ತೈತೆ ಅಷ್ಟೇ. ರಾತ್ರಿ ಯಾರೇನು ಬಂದಿಲ್ಲ ಹೊಡಿಯೋಕೆ ಬರ್ತೈತೆ ಗೊತ್ತಿಲ್ಲ. ರಾತ್ರಿ ಬಂದಿಲ್ಲ ಯಾರೇನು ಹೊಡಿಯೋ ಚೆನ್ನಾಗಿ ಬರ್ತೈತೆ ಗುರು. ನಾವಿಲ್ಲಿ ಲೆಫ್ಟ್ ತಗೋಬೇಕು ಈ ಆರ್ಚ್ ಒಳಗಡೆ. ಆ ಕಡೆ ನೋಡ್ಕ. ಟಚ್ ಆಗಲೈತೆ ಇವಾಗೆಲ್ಲ. ಗುರು ಫೈನಲಾಗಿ ಅನ್ಲೋಡ್ ಪಾಯಿಂಟ್ ಬಂದಿದ್ದೀವಿ ನೋಡಿ. ಈ ಗೇಟ್ ಇರೋದೇ ಕಂಪ್ನಿ ನಮ್ಮದು. ಹೊರಗಡೆ ಹೋಗ್ಬೇಕು ಗಾಡಿ. ಗಾಡಿ ವಾಲ್ತೈತಪ್ಪ. ಬನ್ನಿ ಗಾಡೀಲಿ ಹಾಕ್ಬಿಟ್ಟು ಹೋಗ್ವಿ. ಗೇಟಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬರೋಣ ಹೋಗಿ. ಇದು ತೊಗೊಂಡೋಗ್ಬಿಟ್ಟು ಹಂಗೆ ಇದು ಬೇಡ ನೋಡಿ. ನಮ್ಮ ದೇವರಾಜ್ ಎಂಟ್ರಿ ಮಾಡಿಸ್ಕೊಂಡು ಹೋಗ್ತಾನೆ ಗಾಡಿ. ಇದೇ ಕಂಪ್ನಿ ಬರೀ. ಕಂಪ್ನಿಗೆ ಬಂದ ತಕ್ಷಣ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬನ್ನಿ ಟೀ ಕುಡಿ ಬನ್ನಿ ಅಂತ ಅವ್ರು ಟೀ ಕೊಟ್ಟಿದ್ದಾರೆ. ನಮ್ಮ ದೇವರಾಜನೆಲ್ಲ ಕುಡಿದು ಬಂದಿದ್ದಾನೆ. ಈ ಗಾಡಿ ತೇ ಕೇಳು ಯಾರ್ದಿದ್ದು? ಏ ಚಾಯ್ ಬೈ. ನೋಡಿ ಇಲ್ಲೆಲ್ಲ ಎಷ್ಟು ದೊಡ್ಡ ಟ್ಯಾಂಕ್ ಇದೆ. ಇವೆಲ್ಲ ನಾವು ತಗೊಂಡ್ಬಂದಿರೋ ಟ್ಯಾಂಕ್ಗಳು ನಮ್ಮ ಗಾಡೀಲಿ. ಇದೆಲ್ಲ ಲೋಕಲ್ಲು. ಇಲ್ಲೇ ಒಂದು 2-3 ಕಿಲೋಮೀಟರ್ ರೆಡಿ ಆಗುತ್ತೆ ಇರ್ತೈತೆ ಆ ಟ್ಯಾಂಕ್ಗಳು. ಅಲ್ಲಿ ನಾವು ತಗೊಂಡ್ಬಂದಿರೋ ಗಾಡಿಗಳು ಎಲ್ಲ ಹೋಟೆಲ್ಲು. ಗಾಡಿ ಫೈನಲಾಗಿ ಬಂದು ಕಂಪ್ನಿ ಒಳಗೆ ಬಂದು ಗಾಡಿ ಆಫ್ ಮಾಡೋಣ. ಬನ್ನಿ ಬೆಲ್ಟ್ ಗಿಟ್ಟೆಲ್ಲ ಪಿಚ್ಚೋಣ ಹೋಗಿ. ಗಾಡಿ ನಮ್ಮ ದೇವರಾಜ್ ನಾವಾಗಲೇ ಸ್ಟಾರ್ಟ್ ಮಾಡ್ಬಿಟ್ಟು ಬೆಲ್ಟ್ ಪಿಚ್ಚಾಕ. ನೋಡಿ ಟ್ಯಾಂಕೆಲ್ಲ ನಾವು ತಗೊಬಂದಿರೋದೆ. ನೋಡಿ ಬೆಲ್ಟ್ ಪಿಚ್ಚೋದು ಯಾವ ಥರ ಅಂದರೆ ಈ ಥರ ಲಾಕ್ ಫಸ್ಟ್ ತೆಗಿಬೇಕು. ಮೇಲ್ಗಡೆ ತೆಗ್ದು ನೋಡಿ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡು ಅಂದರೆ ಆ ಬೆಲ್ಟ್ ಓಪನ್ ಆಗಿರುತ್ತೆ. ಓಪನ್ ಆಯಿತು. ಕ್ರೇನೆಲ್ಲ ಒಳಗಡೆ ಇದೆ, ಬರ್ತಾರೆ. ಹೇಳೋಣ ಆಯ್ತು ನಡೀರಿ ಸಾಕು ಇಡ್ಲಡಿ. ಬರೋ ಬೆಲ್ಟೆಲ್ಲ ಬಿಚ್ಚಿದ್ದೀನಿ. ಇನ್ನು ಟ್ರೈನ್ ಇದೆ ಇಲ್ಲಿ. ಟ್ರೈನೆಲ್ಲ ರೆಡಿ ಇದೆ. ಟ್ರೈನ್ ಡ್ರೈವರ್ ಇನ್ನೂ ಬಂದಿಲ್ಲ. ಈ ಟೈಮ್ ಬಂದ್ಬಿಟ್ಟು ಟೀ ಕುಡಿಯೋಕೆ ಹೋಗೋರೆ. ಈ ಕಂಪ್ನಿಲಿ 10 ನಿಮಿಷಕ್ಕೆ ಟೀ ಕೊಡ್ತಾರೆ. ನಮ್ಮ ಬಾಲಾಜಿ ಇಲ್ಲೇ ನಮ್ಮ ಬಾಲಾಜಿ ಬಂದಿದೆ ನೋಡಿ. ನಮ್ಮ ಆ ಗಾಡಿ ಡ್ರೈವರು ನಮ್ಮ ಗಾಡಿನೇ ಅದು. ಇಲ್ಲೇ ಅವರೇ. ಏನು ಬಾಲಾಜಿ ಏನು ಸಮಾಚಾರ? ಏನೋ ಹೇಳಪ್ಪ ನಮ್ಮ ಸಬ್ಸ್ಕ್ರೈಬರ್ಕ. ಏನೋ ಹೇಳು. ಸರಿ ಇಲ್ಲ ಟೈಮ್ ಸರಿ ಇಲ್ಲತ್ತೀಯ? ಸಬ್ಸ್ಕ್ರೈಬ್ ಮಾಡಬೇಕಾ? ಎಲ್ಲ ಮಾಡೋರ ಪಾಪ ಗುರು. ಇನ್ನೂ ಕ್ರೇನ್ ಬರೋದು ಲೇಟ್ ಆಗುತ್ತೆ. ಮನೆ ಗಾಡಿ ಸ್ವಲ್ಪ ಕ್ಲೀನ್ ಮಾಡೋಣ. ಗಾಡಿ ಒಳಗಡೆ ಯಾವ ಥರ ಇದೆ ಗಲೀಜು. ಆ ಕಡೆ ನಮ್ಮ ದೇವರಾಜ್ ಕ್ಲೀನ್ ಮಾಡ್ತಾವನೆ. ನಮ್ಮ ಬಾಲಾಜಿ ಬೇರೆ ಬಂದವ್ರು ಇಲ್ಲಿಗೆ ಮಾತಾಡ್ಸಕ್ಕ. ಗುರು ಗಾಡಿ ಕ್ಲೀನಿಕ್ ಕೆಲಸ ಎಲ್ಲ ಮುಗ್ದಿದೆ ನೋಡಿ. ಇವಾಗ ಯಾವ ಥರ ಇದೆ ಗಾಡಿ. ನಮ್ಮ ದೇವರಾಜು ಗ್ಲಾಸ್ ಕ್ಲೀನ್ ಮಾಡ್ತಾವ್ರೆ.
ಇವರು ಫೈನಲಿ ಕ್ರೈನ್ ಬಂದಿದ್ದೆ ನೋಡಿ, ಚೈನಲ್ಲಿ ಹಾಕಿದ್ದಾರೆ. ನಮ್ಮ ದೇವರ ಗಾಡಿ ಕುತ್ಕೊಂಡು ಗಾಡಿ ಮೂವ್ ಮಾಡ್ತಾನೆ ಈಗ. ನಿಕಾಲ್ ಇವರು ಗಾಡಿಯಿಂದ ಕೆಳಗಡೆ ತೆಗೆದಿದ್ದಾರೆ ಮೆಟ್ರಲ್ಲು. ನಾವು ರಿಸೀಟ್ ತಗೊಂಡು ಹೋಗ್ತಾ ಇರೋಣ. ನೋಡಿ ಮುಂದೆಗಡೆ ಪೇಂಟ್ ಡಬ್ಬ ಅನ್ಲೋಡ್ ಮಾಡಿದ್ಮೇಲೆ ಗಾಡಿ ಖಾಲಿ ಆಯ್ತಂಗೆ ಹೋಗ್ತಾ ಇರ್ಬೋದು. ಫ್ರೆಂಡ್ಸ್, ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ್ತಾ ನೋಡ್ತಾರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಥರ ವೀಡಿಯೋ ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡ್ತೀನಿ.